ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪು ಮತ್ತು ತೊಗರಿಕಾಳು ಬಸ್ಸಾರು. ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರು ಕಾದಾದ ಮೇಲೆ ತೊಗರಿಕಾಳನ್ನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ತೊಗರಿಕಾಳನ್ನ ಹಾಕೊಂಡಿದ್ದೀನಿ. ತೊಗರಿಕಾಳು ಒಂದು ಅರ್ಧ ಭಾಗ ಇಲ್ಲ ಒಂದು ಮುಕ್ಕಾಲು ಭಾಗ ಬೆಂದಾದ ಮೇಲೆ ನುಗ್ಗೆ ಸೊಪ್ಪನ್ನ ಸೋಸ್ಕೊಂಡು ವಾಶ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 2-3 ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಂದಿದೆಯಾ ಅಂತ ಕಾಳು ಇಸ್ಕಿದ್ರೆ ಗೊತ್ತಾಗುತ್ತೆ. ಇಸ್ಕಿ ನೋಡಿದ್ರೆ ಕಾಳು ಬೆಂದಿದೆ. ಇವಾಗ ಇದನ್ನು ಒಂದು ಪಾತ್ರೆ ತಗೊಂಡು ನೀರು ಮತ್ತು ಸೊಪ್ಪುಗಳನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ, ಬಸ್ಕೊತಾ ಇದ್ದೀನಿ. ಆ ನೀರನ್ನ ಚೆಲ್ಲಬಾರ್ದು, ಅದರಿಂದನೇ ಬಸ್ಸಾರು ಮಾಡೋದು. ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಟು ಬಾಣಲಿ ಕಾದಾದ ಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಕಾದಾದ ಮೇಲೆ ಒಂದು 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ, ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಚಿಕ್ಕದು ಹಣ್ಣಾಗಿರುವಂಥ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಆಪ್ಷನಲ್ಲು, ಹುಣಸೆಹಣ್ಣು ಹಾಕ್ತೀವಿ, ಹಾಕ್ಕೊಂಡಾಗಿದ್ರೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೊಟೊ ಸೇರಿಸಾದ ಮೇಲೆ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇಷ್ಟು ಫ್ರೈ ಆದ ಮೇಲೆ ಜೀರಿಗೆ 1 ಸ್ಪೂನು ಮತ್ತು ಮೆಣಸು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ತಣ್ಣಗಾದ ಮೇಲೆ. ಇದ್ರ ಜೊತೆಗೆ ಬೇಯಿಸಿರುವಂಥ ಕಾಳು 2 ಸೌಟು ಹಾಕ್ಕೊತಿದ್ದೀನಿ. ನಾನು ಕಾಳು ತೆಗ್ದು ಒಂದು 6-7 ಜನಕ್ಕೆ ಅಡುಗೆ ಮಾಡ್ತಾ ಇರೋದು ನಾನು. ಹಾಗೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಅರ್ಧ ಹುಣಸೆಹಣ್ಣು ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಬಸ್ತಿರೋ ನೀರು ಇರುತ್ತಲ್ಲ ಅದನ್ನೇ ಹಾಕೋಣ ರುಬ್ಬೋದಕ್ಕೆ. 2 ಸ್ಪೂನ್ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಇದು ಬಸ್ಸಾರಿನ ಖಾರ. ಇನ್ನೊಂದು ಕಡೆ ಅದೇ ಬಾಣಲಿ ಇಟ್ಟು ಆ ಬಾಣಲಿಗೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಕಾದಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಸಾಫ್ಟ್ ಆದ ಮೇಲೆ ಒಂದು 2-3 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ಸಾಂಬಾರು ಒಗ್ಗರಣೆಗೆ ಇದರಲ್ಲಿ ತಗೊತಾ ಇದ್ದೀನಿ ನಾನು ಒಗ್ಗರಣೆನ, ಸಪ್ರೇಟ್ ಏನು ಒಗ್ಗರಣೆ ಹಾಕಲ್ಲ. ಒಂದು ಅರ್ಧ ಸೌಟು ಆಗೋಷ್ಟು ತಗೊಂಡಿದ್ದೀನಿ. ಬಸ್ತಿಟ್ಟಿರ್ತೀವಲ್ಲ ಕಾಳು ಮತ್ತು ಸೊಪ್ಪು, ಇಷ್ಟು ಹಾಕಿ ಅದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಹುರ್ಕೊಳ್ಳೋಣ ಕಾಳನ್ನ. ಇಷ್ಟಾದರೆ ಆಯಿತು, ಸೊಪ್ಪು ಕಾಳು ಪಲ್ಯ ಮುಗೀತು. ಮತ್ತು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಬಸ್ತಿರೋ ನೀರಿಗೆ ಸೇರಿಸಿ, ಮತ್ತು ಒಗ್ಗರಣೆಗೆ ತಗೊಂಡಿದ್ವಲ್ಲ ಸ್ವಲ್ಪ ಅಷ್ಟು ಸೇರಿಸಿ ಒಂದು 2 ಕುದಿ ಕುದಿಸ್ಕೊಂಡ್ರೆ ಬಸ್ಸಾರು ಆಗೋಯಿತು. ನುಗ್ಗೆ ಸೊಪ್ಪು ಮತ್ತು ಹಸಿ ತೊಗರಿಕಾಳು ಬಸ್ಸಾರು ರೆಡಿ ಆಗೋಯಿತು. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.